I'm Dr. Shilpa, consultant dermatologist, Bangalore. Today I'll be talking about a common condition, dandruff. And ಕಾಮನ್ ಆಗಿ ಡ್ಯಾಂಡ್ರಫಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸಲ ಅದು ಸ್ಕೇಲ್ಸ್ ಥರ ಅಥವಾ ಪೌಡರ್ ಥರ ತಲೆಯಿಂದ ಉದುರುತ್ತಾ ಇರುತ್ತೆ. ಅದು ಕಾಮನ್ ಆಗಿ ಪೇಷಂಟ್ಸ್ ಬಂದು ಕಂಪ್ಲೇಂಟ್ ಮಾಡೋವಂಥದ್ದು. ಇನ್ನು ಕೆಲವ್ರಿಗೆ ಅದು ಏನೂ ಸಿಮ್ಟಮ್ಸ್ ಕೊಡ್ದಲೇ ಇರ್ಬೋದು. ಕೆಲವರಲ್ಲಿ ಅದು ಇಚ್ಚಿಂಗ್ ಥರ ಅಥವಾ ನವೆ ಶುರು ಆಗುತ್ತೆ, ಕಾನ್ಸ್ಟೆಂಟಾಗಿ ಸ್ಕ್ರ್ಯಾಚ್ ಮಾಡೋದು ಅದನ್ನು ಮಾಡ್ತಾ ಇರ್ತಾರೆ. ಹಾಗೆ ಲಾಂಗ್ ಟರ್ಮ್ವರೆಗೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಇದರಿಂದ ಹೇರ್ ಲಾಸ್ ಕೂಡ ಆಗುತ್ತೆ. ಮತ್ತು ಕೆಲವರಿಗೆ ಪಿಂಪಲ್ಸ್ ಥರ ಲೀಷನ್ಸ್ ಕೂಡ ಬರುತ್ತೆ ತಲೆ ಮೇಲೆ ಮತ್ತು ಬೆನ್ನ ಮೇಲೆ, ಎದೆ ಭಾಗದಲ್ಲೆಲ್ಲ ಪಿಂಪಲ್ಸ್ ಥರ ಲೀಷನ್ಸ್ಗಳು ಶುರುವಾಗುತ್ತೆ ನೀವು ಕರೆಕ್ಟ್ ಟೈಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ. ಸೊ ಡ್ಯಾಂಡ್ರಫ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ನಮ್ಮದು ಬಾಡಿನಲ್ಲಿ ಅಥವಾ ಸ್ಕ್ಯಾಲ್ಪ್ ಮೇಲೆ ಮಿಲಿಯನ್ಸ್ ಆಫ್ ಆಯಿಲ್ ಸೆಕ್ರೇಟಿಂಗ್ ಗ್ಲ್ಯಾಂಡ್ಸ್ ಇರುತ್ತೆ. ಅದರಿಂದ ಹೆಚ್ಚು ಆಯಿಲ್ ಸೆಕ್ರೇಟ್ ಆದಾಗ ಆ ಫಂಗಸ್ ಏನಿರುತ್ತೆ ಮೆಲಸೀಸಿಯಾ, ಅದು ಅದರ ಮೇಲೆ ಆ್ಯಕ್ಟ್ ಮಾಡಿ ಅದರಿಂದ ಡ್ಯಾಂಡ್ರಫ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದಕ್ಕೆ ಕಾರಣಗಳು ಒಂದು ಇನ್ಫ್ರೀಕ್ವೆಂಟ್ ಹೆಡ್ ವಾಷಿಂಗ್ ಅಂತ ಹೇಳ್ತೀವಿ, ಅಂದರೆ ಫ್ರೀಕ್ವೆಂಟಾಗಿ ಹೆಡ್ ಬಾತ್ ತೊಗೊಳ್ದೇ ಇರೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಣ್ಣೆ ಅಂಶ ತಲೆ ಮೇಲೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದ್ರಿಂದ ಫಂಗಸ್ಗೆ ಅದು ಫುಡ್ ಸಿಕ್ಕಿದಂಗೆ ಆಗುತ್ತೆ. ಸೊ ಅದರಿಂದ ಅದು ಡ್ಯಾಂಡ್ರಫ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಏನು ಹೇಳುತ್ತೆ, ತುಂಬ ಆಯಿಲ್ ಹಾಕಿ ಬಿಡೋದು. ಸೊ ಕೆಲವ್ರಿಗೆ ಒನ್ ಟೈಮ್ ಹಾಕಿದ್ರೆ ಅದು 3-4 ಡೇಸ್ ಆಗೋವರೆಗೂ ಬಿಡ್ತಾರೆ. ಸೊ ರೆಗ್ಯುಲರಾಗಿ ಹೆಡ್ ವಾಶ್ ಮಾಡೋದಿಲ್ಲ. ಸೊ ಇದರಿಂದ ನಿಮಗೆ ಡ್ಯಾಂಡ್ರಫ್ ಅಥವಾ ಸೆಬೋರಿಕ್ ಡರ್ಮಟೈಟಿಸ್ ಆಗುತ್ತೆ. ಸೊ ನೀವು ಡ್ಯಾಂಡ್ರಫ್ನ ಹೇಗೆ ತಡೆಗಟ್ಟೋದು ಅಂತ ಹೇಳಿದ್ರೆ, ಒಂದು ಫ್ರೀಕ್ವೆಂಟಾಗಿ ಹೆಡ್ ವಾಶ್ ತೊಗೋಬೇಕು. ಫ್ರೀಕ್ವೆನ್ಸಿ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 2-3 ಟೈಮಾರು ತಲೆಗೆ ಸ್ನಾನ ಮಾಡಬೇಕಾಗುತ್ತೆ. ಆ್ಯಂಡ್ ಎವ್ರಿ ಟೈಮ್ ಯು ಟೇಕ್ ಹೆಡ್ ಬಾತ್, ಮೇಕ್ ಶ್ಯೂರ್ ದಟ್ ದ ಆಯಿಲ್ ಯು ಹ್ಯಾವ್ ಅಪ್ಲೈಡ್ ಆನ್ ಆಯಿಲ್ ದಟ್ ಇಸ್ ಸೆಕ್ರೇಟೆಡ್ ಹ್ಯಾಸ್ ಟು ಬಿ ಕ್ಲೆನ್ಸ್ಡ್ ಆಫ್ ಪ್ರಾಪರ್ಲಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆಯಿಲ್ ಜಾಸ್ತಿ ದಿನ ಇರೋದ್ರಿಂದ ಪುನಃ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಇನ್ನೊಂದು, ಯಾರಿಗೆ ಡ್ಯಾಂಡ್ರಫ್ ಚಾನ್ಸಸ್ ಇರುತ್ತೆ, ಡ್ಯಾಂಡ್ರಫ್ ಪ್ರೋನ್ ಸ್ಕಿನ್ ಅಂತ ಹೇಳ್ತೀವಿ, ಅವರು ಫ್ರೀಕ್ವೆಂಟಾಗಿ ಆಯಿಲ್ ಹಚ್ಚೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಅವರು ಆಯಿಲ್ ಹಚ್ಚಿದ್ರೂ 1-2 ಗಂಟೆಗಿಂತ ಜಾಸ್ತಿ ಹಚ್ಚಬಾರ್ದು. ಸೊ ಯಾವಾಗ ಡ್ಯಾಂಡ್ರಫ್ ತುಂಬ ಜಾಸ್ತಿ ಆಗುತ್ತೆ ಅಂಥ ಟೈಮಲ್ಲಿ ನೀವು ಅದನ್ನು ಡರ್ಮಟಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡ್ಕೋಬೇಕು. ಕೆಲವು ಸಲ ಡ್ಯಾಂಡ್ರಫ್ ಮಾತ್ರ ಅಲ್ಲ, ಬೇರೆ ಎಷ್ಟೊಂದು ಕಂಡೀಷನ್ಸ್ ಇರುತ್ತೆ, ಸೋರಿಯಾಸಿಸ್ ಆ ಥರ ಎಲ್ಲ. ಸೊ ಅದು ಡ್ಯಾಂಡ್ರಫೇನಾ ಅಥವಾ ಸೋರಿಯಾಸಿಸ್ ಅಂತ ಕರೆಕ್ಟಾಗಿ ಡರ್ಮಟಾಲಜಿಸ್ಟ್ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ನಾರ್ಮಲಾಗಿ ಡರ್ಮಟಾಲಜಿಸ್ಟ್ಗಳು ಡ್ಯಾಂಡ್ರಫ್ಗೆ, ಬಿಕಾಸ್ ಅದು ಫಂಗಸ್ಸಿಂದ ಬರೋದ್ರಿಂದ ಆ್ಯಂಟಿಫಂಗಲ್ ಲೋಷನ್ಸ್ಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಕಿಟಕನೋಝೋಲ್ ಇರ್ಬೋದು, ಸೆಟಕನೋಝೋಲ್ ಇರ್ಬೋದು, ಆಕ್ಸಿಕನೋಝೋಲ್ ಇರ್ಬೋದು, ಈ ಥರ ಎಷ್ಟೊಂದು ಆ್ಯಂಟಿಫಂಗಲ್ಸ್ಗಳನ್ನ ಬರ್ಕೊಡ್ತಾರೆ. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಮತ್ತು ಅದು ಲಾಂಗ್ ಟರ್ಮ್ವರೆಗೂ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ರೆಕರೆನ್ಸ್ ವಿಲ್ ಬಿ ದೇರ್. ಸೊ ಎನಿ ಡೌಟ್, ಆಲ್ವೇಸ್ ಕನ್ಸಲ್ಟ್ ಅ ಡರ್ಮಟಾಲಜಿಸ್ಟ್. ದೋ ಇಟ್ ಈಸ್ ಅ ಕಾಮನ್ ಕಂಡೀಷನ್, ಇಟ್ ಹ್ಯಾಸ್ ಟು ಬಿ ಬೆಟರ್ ಮ್ಯಾನೇಜ್ ಬೈ ಅ ಡರ್ಮಟಾಲಜಿಸ್ಟ್. ಮತ್ತು ಡ್ಯಾಂಡ್ರಫ್ ವಿಷಯವಾಗಿ ಎಷ್ಟೊಂದು ಜನಕ್ಕೆ ಕೆಲವು ಮೂಢನಂಬಿಕೆಗಳಿವೆ. ಒಂದು, ತುಂಬ ಆಯಿಲ್ ಹಾಕಿದಷ್ಟು ಡ್ಯಾಂಡ್ರಫ್ ಹೊರಟೋಗುತ್ತೆ ಅನ್ನೋ ಫೀಲಿಂಗ್ ಇದೆ ಅಥವಾ ನಂಬಿಕೆ ಇದೆ. ಸೊ ಬಟ್ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆಯಿಲ್ ಜಾಸ್ತಿ ಹಾಕೋದು ಮತ್ತು ತುಂಬ ದಿನ ವಾಶ್ ಮಾಡ್ದಲೇ ಹಾಗೆ ತಲೆ ಮೇಲೆ ಆಯಿಲ್ ಬಿಡೋದ್ರಿಂದ ಅದು ಡ್ಯಾಂಡ್ರಫ್ನ ಕಡಿಮೆ ಮಾಡೋದಿಲ್ಲ, ಬಟ್ ಅದನ್ನು ಇನ್ನೂ ಹೆಚ್ಚಿಸುತ್ತೆ. ಯಾಕಂದರೆ ಅದು ಫಂಗಸ್ಗೆ ಅದು ಫುಡ್ ಕೊಟ್ಟಂಗೆ ಆಗುತ್ತೆ. ಸೊ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಣ್ಣೆ ಹಾಕೋದು ಓನ್ಲಿ ಕಂಡೀಷ್ನಿಂಗ್ ಪರ್ಪಸ್ ಅಷ್ಟೇ. ಸೊ ಎಣ್ಣೆಯಿಂದ ನಿಮಗೆ ಕೂದಲು ಬೆಳೆಯೋದಾಗಲಿ ಅಥವಾ ಕೂದಲು ಉದುರೋದಾಗಲಿ ಏನೂ ಆಗೋದಿಲ್ಲ. ಇಟ್ ಈಸ್ ಓನ್ಲಿ ಕಂಡೀಷ್ನಿಂಗ್ ಪರ್ಪಸ್. ಸೊ ವೆನ್ ಯು ಅಪ್ಲೈ ಅದನ್ನು 1 hour ಅಥವಾ 2 hours ಜಾಸ್ತಿ ಹಾಕಬೇಡಿ. ಮತ್ತು ಅದನ್ನು ಹಾಕೋದಾದರೆ ಹೇರ್ಸ್ಗೆ ಹಾಕಿ, ಸ್ಕ್ಯಾಲ್ಪ್ ಹಾಕೋದಕ್ಕಿಂತ. ಮತ್ತು ಇನ್ನೊಂದು ಕಾಮನ್ ಆಗಿ ಮಾಡೋವಂಥದ್ದು ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಕಿಚನಲ್ಲಿ ಏನೇನು ಅವೈಲೇಬಲ್ ಇರುತ್ತೋ ಅದನ್ನೆಲ್ಲ ಸ್ಕ್ಯಾಲ್ಪ್ಗೆ ಯೂಸ್ ಮಾಡ್ತೀರಾ. ಲೆಮನ್ ಇರ್ಬೋದು, ಮೊಸರು ಇರ್ಬೋದು, ಈ ಥರ ಐಟಮ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಅದು ಸ್ಕ್ಯಾಲ್ಪ್ ಡ್ರೈನೆಸ್ನ ಇನ್ನೂ ಜಾಸ್ತಿ ಮಾಡಿ ಡ್ಯಾಂಡ್ರಫ್ನ ಇನ್ನೂ ಜಾಸ್ತಿ ಮಾಡುತ್ತೆ ಹೊರತು ಲಾಂಗ್ ಟರ್ಮಲ್ಲಿ ಅದು ಕಂಟ್ರೋಲ್ಗೆ ಹೆಲ್ಪ್ ಆಗೋದಿಲ್ಲ. ಇದು ಕಾಮನ್ ಆಗಿ ಅಡೋಲಸೆನ್ಸ್ ಅಥವಾ ಪೋಸ್ಟ್ ಅಡೋಲಸೆಂಟ್ ಏಜಲ್ಲಿ ಬರೋಂಥದ್ದು. ಬಿಕಾಸ್ ಈ ಏಜಲ್ಲಿ ಹಾರ್ಮೋನಲ್ ಸೆಕ್ರೇಷನ್ಸ್ ಜಾಸ್ತಿ ಇರೋದ್ರಿಂದ ಆಯಿಲ್ ಸೆಕ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಮತ್ತು ಇದು ಕಾಮನ್ ಆಗಿ ಮೇಲ್ಸ್ ಇಬ್ಬರೂ ಅಫೆಕ್ಟ್ ಮಾಡಿದ್ರೂ ಫೀಮೇಲ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಲಾಂಗ್ ಹೇರ್ ಬಿಡೋದ್ರಿಂದ ಮತ್ತು ಹೇರ್ ವಾಷಿಂಗ್ ಡಿಲೇ ಮಾಡೋದ್ರಿಂದ ಅಥವಾ ಇನ್ಫ್ರೀಕ್ವೆಂಟ್ ಹೇರ್ ವಾಶ್ ಇರೋದ್ರಿಂದ, ಬಿಕಾಸ್ ಮೋಸ್ಟ್ ಆಫ್ ದ ಫೀಮೇಲ್ಸ್ ದೇ ಹ್ಯಾವ್ ಲಾಂಗ್ ಹೇರ್ಸ್. ಸೊ ಈವನ್ ದಟ್ ಕ್ಯಾನ್ ಲೀಡ್ ಟು ಡ್ಯಾಂಡ್ರಫ್. ಡ್ಯಾಂಡ್ರಫ್ ಇದು ಸೀಸ್ನಲ್ ವೇರಿಯೇಷನ್ ಕೂಡ ಇರುತ್ತೆ. ಯೂಶ್ವಲಿ ಚಳಿಗಾಲದಲ್ಲಿ ಆಸಚ್ ಸ್ಕಿನ್ ಡ್ರೈ ಆಗೋದ್ರಿಂದ ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗುತ್ತೆ. ಮತ್ತು ತುಂಬ ಜನ ಕೇಳ್ತಾರೆ, ಊಟದಲ್ಲಿ ಏನಾದ್ರು ಪರ್ಟಿಕ್ಯುಲರಾಗಿ ರೆಸ್ಟ್ರಿಕ್ಷನ್ಸ್ ಇರುತ್ತಾ ಅಂತ. ಪರ್ಟಿಕ್ಯುಲರಾಗಿ ಡ್ಯಾಂಡ್ರಫ್ಗೆ ಅಂತ ಏನೂ ಪರ್ಟಿಕ್ಯುಲರ್ ಡಯಟ್ ಇಲ್ಲ. ಬಟ್ ಇನ್ ಜನರಲ್ ಯು ಹ್ಯಾವ್ ಟು ಮೇಂಟೈನ್ ಅ ಗುಡ್ ಹೆಲ್ತಿ ಡಯಟ್ ವಿಚ್ ಇನ್ಕ್ಲೂಡ್ಸ್ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಹೈ ಫೈಬರ್ ಡಯಟನ್ನು ಯೂಸ್ ಮಾಡಬೇಕಾಗುತ್ತೆ. ಆದಷ್ಟು ಅವಾಯ್ಡ್ ಜಂಕ್ ಫುಡ್ ಆ್ಯಂಡ್ ದ ಫಾಸ್ಟ್ ಫುಡ್ಸ್.